ಎಲ್ಲರಿಗೂ ನಮಸ್ಕಾರ. ನಾನು ಸಂದೀಪ್. ಜಿಂಕೆ ಮರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ನಡುವೆ ನಮ್ಮನ್ನೆಲ್ಲ ಬೆನ್ಬಿಡದೆ ಕಾಡುವಂತಹ ಏಕೈಕ ಸಮಸ್ಯೆ ಅಂದ್ರೆ ಅದು ಗ್ಯಾಸ್ಟ್ರಿಕ್ ಐ ಡೋಂಟ್ ಲೈಕ್ ಇಟ್. ಹೌದು, ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ನಾವೇ ಕಾರಣ. ಅದೇಗೆ ಅಂದ್ರೆ ನಮ್ಮ ಈಗಿನ ಫಾಸ್ಟ್ ಆದ ಜೀವನ ಶೈಲಿಯಲ್ಲಿ ನಾವು ತಿನ್ನೋ ಆಹಾರ ಕೂಡ ಫಾಸ್ಟ್ ಫುಡ್. ಈ ಫಾಸ್ಟ್ ಫುಡ್ನ ನಾನು ತಿನ್ನಬೇಡಿ ಅಂತ ಹೇಳೋದಿಲ್ಲ, ಜಾಸ್ತಿ ತಿನ್ನೋರು ಸ್ವಲ್ಪ ಕಡಿಮೆ ತಿನ್ನಿ. ಯಾಕೆಂದರೆ ಅತಿಯಾದ ಈ ಫಾಸ್ಟ್ ಫುಡ್ ಸೇವನೆಯಿಂದ ಕೆಲವೊಂದು ಸಾರಿ ಅದು ಜೀರ್ಣ ಆಗದೆ ಅಜೀರ್ಣ ಆಗಿ ಹೊಟ್ಟೆಯಲ್ಲೆಲ್ಲ ಗಾಲ್ ತುಂಬಿದಾಗ ಆಗೋದು, ಮತ್ತು ಹೊಟ್ಟೆ ಉಬ್ಬರ, ಕೆಲವರಿಗೆ ಎದೆಯುರಿ, ಮತ್ತು ಕೆಲವರಿಗೆ ಇಲ್ಲಿ ಸೊಂಟದ ಹತ್ರ ಎಲ್ಲ ಹಿಡ್ಕೊಂಡಾಗ ಆಗೋದು. ನಾನಾ ಥರ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗೋದಿದೆ. ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ನಾವೇನು ಸುಮ್ಮನೆ ಕೂರೋದಿಲ್ಲ, ಸೀದಾ ಮೆಡಿಕಲ್ಗೆ ಹೋಗೋದು, ಒಂದೆರಡು ಮಾತ್ರೆ ತಗೊಂಬರೋದು, ಕುಡಿಯೋದು. ಈ ಮಾತ್ರೆ ಕುಡಿಯೋದರಿಂದ ಒಂದೆರಡು ದಿನ ಸ್ವಲ್ಪ ಸಮಾಧಾನ ಆದರೂ ಮತ್ತೆ ಮೂರನೇ ದಿನ ಅದೇ ರಾಗ ಅದೇ ಹಾಡು. ಹಾಗಾದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಶಾಶ್ವತ ಪರಿಹಾರ ನಿಲ್ಲುವಂತ ನನ್ನ ಹತ್ರ ಕೇಳಿದ್ರೆ ಖಂಡಿತ ಇದೆ. ಹೌದು, ಅತಿಯಾದ ಈಗಿನ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ತಿಳಿದುಕೊಂಡ ಜೀನಿ ಪ್ರಾಡಕ್ಟ್ನವರು ಒಂದಷ್ಟು ಸಿರಿಧಾನ್ಯಗಳ ಮಿಶ್ರಣದೊಂದಿಗೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ರೆಡಿಯಾಗಿದೆ. ಈ ಗ್ಯಾಸ್ಟ್ರಿಕ್ ಅನ್ನು ಹೇಗಾದರೂ ಮಾಡಿ ಓಡಿಸಲೇಬೇಕಂತ ಒಂದಷ್ಟು ಸಿರಿಧಾನ್ಯಗಳ ಮಿಶ್ರಣ ಮಾಡಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ನಮ್ಮ ಮುಂದೆ. ಇದನ್ನು ನಾವು ಹಾಗೆ ತಿನ್ನೋದಾ? ಅಲ್ಲ, ಇದನ್ನು ನಾವು ಕಷಾಯ ಮಾಡಿ ಕುಡಿಬೇಕು. ಆವಾಗ ಒಂದು ಅದ್ಭುತವಾದ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ಕಷಾಯ ರೆಡಿ ಆಗ್ತದೆ. ಬನ್ನಿ ಆ ಕಷಾಯ ಮಾಡೋಣ, ಅದು ಕೂಡ ತುಂಬ ಸಿಂಪಲ್ ಆಗಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ಕಷಾಯ ಮಾಡೋಣ, ಬನ್ನಿ. ಮೊದಲಿಗೆ 1 ಗ್ಲಾಸ್ ನೀರು, 1.5 ಗ್ಲಾಸ್ ಹಾಕಿ. 1.5 ಗ್ಲಾಸ್ ನೀರು ಹಾಕಿದ ಮೇಲೆ ನಮ್ಮ ಜೀನಿ ಪೌಡರ್ ಇದನ್ನು ಸ್ವಲ್ಪ 1 ಚಮಚ ಹಾಕಿ ಸ್ವಲ್ಪ ಹೀಗೆ ತಿರುಗಿಸ್ಬೇಕು. ಅದಕ್ಕೆ ಎಲ್ಲಿ ಗಂಟು ಕಟ್ಟಬಾರ್ದು. ಅದಕ್ಕೆ ಕಲಿಸಿದ ಮೇಲೆ ಆಮೇಲೆ ಗ್ಯಾಸಲ್ಲಿಟ್ಟು ಹೇಗೆ ಸ್ವಲ್ಪ ತಿರುಗಿಸ್ಬೇಕು. ಸ್ವಲ್ಪ ಇದಕ್ಕೆ ಉಪ್ಪು ಅಥವಾ ಬೆಲ್ಲ ಸ್ವಲ್ಪ ಹಾಕ್ಬೋದು, ಸಿಹಿ ಸ್ವಲ್ಪ ಬೇಕಾದರೆ. ನನಗೆ ಬೇಡ. ಇಷ್ಟು ಸಾಕು ಬಿಸಿ ಆದದ್ದು. ಇವಾಗ ಇದಂತ ಸೋಸ್ಲಿಕ್ಕೆ ಅಂತ ಇಲ್ಲ, ಸೀದೆಗೆ ಹಾಕುದು ಗ್ಲಾಸಿಗೆ. ಒಂದೂವರೆ ಗ್ಲಾಸಲ್ಲಿ 1 ಗ್ಲಾಸ್ ಆಯಿತು. ಇವಾಗನ್ನು ಹೀಗೆ ಕುಡಿಲಿಕ್ಕೆ ಇದನ್ನು ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಿ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ಕಷಾಯ ರೆಡಿಯಾಗಿದೆ. ಈಗ ಕುಡಿಯುವಂಥ ಸಮಯ, ಆದರೆ ಬಿಸಿ ಉಂಟು, ಸ್ವಲ್ಪ ತಣ್ಣಗಾಗಿ. ಸೂಪರ್. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸ್ ಕಷಾಯನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಒಳ್ಳೆಯದು. ಚಹಾ ಕಾಫಿ ಬೇಡ, ಬರೀ ಜೀನಿ ಕಷಾಯನೇ ಕುಡಿತೇನೆ ಅಂದರೆ ಇನ್ನೂ ಕೂಡ ತುಂಬಾ ಒಳ್ಳೆಯದು. ನನಗೂ ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಯಾವಾಗಲೂ ಹೊಟ್ಟೆ ಉಬ್ಬುದು ಈ ಥರ ಆಗ್ತಿತ್ತು. ಮೆಡಿಕಲ್ಗೆ ಹೋಗಿ ಮಾತ್ರೆ ತಗೊಂಬರೋ ಅಂತ ಹೋದೆ, ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ಸನ್ನು ಕೊಟ್ಟರು. ಇದನ್ನು ಕುಡಿದಾದ್ಮೇಲೆ ಈ ಹೊಟ್ಟೆ ಉಬ್ಬುದೆಲ್ಲ ಪೂರ್ತಿ ಕಡಿಮೆ ಆಗಿದೆ. ಇದಕ್ಕೇನು ಜಾಸ್ತಿ ಇಲ್ಲ, ಬರೀ 144 ರೂಪಾಯಿ ಮಾತ್ರ. ನೀವೇನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಒದ್ದಾಡ್ತಿದ್ರೆ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ನ ತಗೊಳ್ಳಿ. ಎಲ್ಲರೂ ಆರೋಗ್ಯದಿಂದ ಇರೋಣ ಅಂತ ಒಂದು ಒಳ್ಳೆ ಮಾತಿನೊಂದಿಗೆ ಈ ವಿಡಿಯೋನ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.